ನಮಸ್ಕಾರ ಸ್ನೇಹಿತರೆ, ನಿಮಗೆ ಎಂದಾದರೂ ಸತ್ತವರು ಅಥವಾ ನಿಮ್ಮ ಪೂರ್ವಜರು ಕನಸಿನಲ್ಲಿ ಬಂದಿದ್ದಾರಾ? ಅವರು ಕನಸಿನಲ್ಲಿ ಬಂದು ನಿಮ್ಮ ಜೊತೆ ಮಾತನಾಡ್ತಿದ್ದಾರಾ ಅಥವಾ ಸುಮ್ಮನೆ ನಿಂತು ನೋಡ್ತಿದ್ದಾರಾ? ಸ್ವಪ್ನಶಾಸ್ತ್ರ ಮತ್ತು ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದವರು ಕನಸಿನಲ್ಲಿ ಬರೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ. ಅವರು ನಿಮಗೆ ಯಾವುದೋ ದೊಡ್ಡ ಮುನ್ಸೂಚನೆ ಕೊಡ್ತಿರ್ತಾರೆ. ಅದು ಶುಭವೋ ಅಥವಾ ಅಶುಭವೋ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸತ್ತವರು ಪ್ರಶಾಂತವಾಗಿ ಅಥವಾ ನಗುತ್ತಾ ಕಂಡರೆ ಏನರ್ಥ? ನಮ್ಮ ಹಿಂದಿನವರು ಇದಕ್ಕೆ ಯಾವ ಅರ್ಥವನ್ನ ಕಲ್ಪಿಸಿದ್ದಾರೆ ಅಂತ ನೋಡೋಣ. ನಿಮ್ಮ ಕನಸಿನಲ್ಲಿ ಮರಣ ಹೊಂದಿದವರು ತುಂಬ ಸಂತೋಷವಾಗಿ, ಪ್ರಶಾಂತವಾಗಿ ಅಥವಾ ನಗುತ್ತಾ ಕಾಣಿಸಿಕೊಂಡ್ರೆ ಅದು ಅತ್ಯಂತ ಶುಭ ಸಂಕೇತ. ಇದರ ಅರ್ಥ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಮತ್ತು ಅವರು ನಿಮ್ಮ ಪ್ರಗತಿಯನ್ನು ನೋಡಿ ಆಶೀರ್ವದಿಸುತ್ತಿದ್ದಾರೆ ಅನ್ನುವಂತಹ ಅರ್ಥ. ಶೀಘ್ರದಲ್ಲಿ ನಿಮ್ಮ ಮನೆಯಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅಂತ ಈ ಕನಸು ನಿಮಗೆ ಹೇಳುತ್ತೆ. ಕನಸಿನಲ್ಲಿ ಬಂದು ಅಳುತ್ತಿದ್ದರೆ ಅಥವಾ ಕೋಪಗೊಂಡಿದ್ದರೆ ಏನರ್ಥ? ಒಂದು ವೇಳೆ ಅವರು ಕನಸಿನಲ್ಲಿ ಅಳುತ್ತಿದ್ದರೆ ಅಥವಾ ಕೋಪದಲ್ಲಿದ್ದರೆ ಅಥವಾ ದುಃಖದಲ್ಲಿದ್ದರೆ ಅದು ಅವರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅನ್ನೋದರ ಸಂಕೇತ. ನಿಮ್ಮ ಕುಟುಂಬದಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಅಥವಾ ನೀವು ಅವರಿಗೆ ನೀಡಬೇಕಾದ ಪಿಂಡ ಪ್ರದಾನ, ಶ್ರಾದ್ದ ಕಾರ್ಯಗಳನ್ನು ಸರಿಯಾಗಿ ಮಾಡಿಲ್ಲ ಅಂತ ಅವರು ನೆನಪಿಸ್ತಾ ಇದ್ದಾರೆ ಅಂತ ನಂಬಿಕೆ ಇದೆ. ನಿಮ್ಮ ಬಳಿ ಏನನ್ನಾದರೂ ಕೇಳುತ್ತಿದ್ದರೆ ಅಥವಾ ಹಸಿದಿದ್ದರೆ. ವೀಕ್ಷಕರೇ, ನಿಮ್ಮ ಕನಸಿನಲ್ಲಿ ಅವರು ಊಟ, ನೀರು ಅಥವಾ ಬಟ್ಟೆಯನ್ನು ಕೇಳ್ತಾ ಇದ್ರೆ ಅದು ಪಿತೃದೋಷದ ಲಕ್ಷಣವಾಗಿರಬಹುದು. ಅವರ ಹೆಸರಿನಲ್ಲಿ ನೀವು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ, ವಸ್ತ್ರದಾನ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಅನ್ನೋದು ಈ ಕನಸಿನ ಒಳರ್ಥ. ಕನಸಿನಲ್ಲಿ ಮೌನವಾಗಿ ಬಂದು ಮಾಯವಾದ್ರೆ. ವೀಕ್ಷಕರೇ, ನಿಮ್ಮ ಜೊತೆ ಏನು ಮಾತನಾಡದೆ ಕೇವಲ ಬಂದು ನಿಮ್ಮನ್ನ ನೋಡಿ ಮಾಯವಾದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ ಅಥವಾ ಯಾವುದೋ ಕಷ್ಟದಿಂದ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂಕೇತ ಅಥವಾ ಅರ್ಥ ಈ ಕನಸಿಗಿದೆ. ಈ ಕನಸುಗಳನ್ನು ನಂಬಿಕೆಯ ಆಧಾರದ ಮೇಲೆ ನಮ್ಮ ಪೂರ್ವಜರು ಈ ರೀತಿಯಾಗಿ ಅರ್ಥೈಸಿದ್ರು. ಆದರೆ ವೈಜ್ಞಾನಿಕವಾಗಿ ಸತ್ತ ತಂದೆ, ತಾಯಿ, ಅಜ್ಜ, ಅಜ್ಜಿ ಅಥವಾ ಇತರ ಬಂಧುಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ ಅಂತ ಹೇಳ್ತಾರೆ. ಮನೋವಿಜ್ಞಾನದ ಪ್ರಕಾರ ಇದು ಅವರನ್ನು ನೆನಪಿಸಿಕೊಳ್ಳುವುದು, ಅವರೊಂದಿಗೆ ಇರುವ ಭಾವನಾತ್ಮಕ ಸಂಬಂಧ ಅಥವಾ ಅಪೂರ್ಣ ಭಾವನೆಗಳ ಒಂದು ಪ್ರತಿಫಲನ ಅಂತಲೇ ಹೇಳ್ತಾರೆ. ಕನಸುಗಳು ನಂಬಿಕೆಗಳ ಭಾಗವಾಗಿದ್ದು ಎಲ್ಲರೂ ಅದನ್ನು ಒಂದೇ ರೀತಿಯಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಒಂದೇ ಕನಸು ಮತ್ತೆ ಮತ್ತೆ ಬರ್ತಾ ಇದ್ದರೆ ಅದು ನಿಮ್ಮ ಮನಸ್ಸಿನಲ್ಲಿರುವ ದುಃಖ, ಒತ್ತಡ ಅಥವಾ ನೆನಪುಗಳ ಪರಿಣಾಮ ಕೂಡ ಆಗಿರಬಹುದು. ಆದ್ದರಿಂದ ಇಂಥ ಕನಸು ಬಂದ ತಕ್ಷಣ ಭಯಪಡಬೇಕಾಗಿಲ್ಲ. ಕನಸುಗಳು ಹಲವಾರು ಕಾರಣಗಳಿಂದ ಬರಬಹುದು ಮತ್ತು ಅವು ಭವಿಷ್ಯವನ್ನು ಖಚಿತವಾಗಿ ಹೇಳುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯ ಇಲ್ಲ. ವೀಕ್ಷಕರೇ, ನಿಮ್ಮ ಕನಸುಗಳನ್ನು ನೀವು ವೈಜ್ಞಾನಿಕವಾಗಿ ನಂಬ್ತಿರೋ ಅಥವಾ ನಂಬಿಕೆಗಳ ಆಧಾರದ ಮೇಲೆ ನಂಬ್ತಿರೋ ಅನ್ನೋದು ನಿಮಗೆ ಬಿಟ್ಟಿರುವಂತಹ ವಿಷಯ. ಆದರೆ ಕೊನೆಯಲ್ಲಿ ನೀವು ನಂಬಿರುವಂತಹ ವಿಷಯಗಳು ನಿಮಗೆ ಆತ್ಮತೃಪ್ತಿಯನ್ನು ಅಥವಾ ಒಂದು ಒಳ್ಳೆಯ ನಂಬಿಕೆಯನ್ನು ಕೊಡಬೇಕು. ನೀವು ಯಾವ ದೃಷ್ಟಿಕೋನದಿಂದ ಕನಸನ್ನು ನೋಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.